ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ 10th ಬ್ಲಾಕಲ್ಲಿ ಇರುವಂಥ 3040 ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ನಾರ್ತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ. 3040 ನಾರ್ತ್ ಗೇಟ್ ಆಗಿರುತ್ತೆ. ಮನೆ ಅಕ್ಕಪಕ್ಕ ನೋಡಿಸ್ತಾ ಇದ್ದೀನಿ. ನಿಮಗೆ ನೋಡ್ಬೋದು 40 ಫೀಟ್ ರಸ್ತೆ ಬರುತ್ತೆ ನಿಮಗೆ ಈ ಕಡೆ. ಹಾಗೆ ಈ ಕಡೆ ಕೂಡ ನೋಡಿಸ್ತಾ ಇದ್ದೀನಿ. ಮನೆ ಫ್ರಂಟ್ ಎಲಿವೇಶನಲ್ಲಿ 40 ಫೀಟ್ ರಸ್ತೆ ಬರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ ಮನೆ ಫ್ರಂಟ್ ಎಲಿವೇಶನ್ನು. ಇದು ಬಂದು 3040 ಆಗಿರುತ್ತೆ ನಿಮಗೆ. ನಾರ್ತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ ನಿಮಗೆ. ಓಕೆ, ಹಾಗಾದ್ರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಮನೆ ಮುಂದ್ಗಡೆ ದೊಡ್ಡದಾಗಿ ಗಾರ್ಡನ್ ಕೂಡ ಬಂದಿದೆ ನಿಮಗೆ. ಕಾರ್ನರ್ ಆಗಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ ತುಂಬ ಚೆನ್ನಾಗಿದೆ. ನಿಮಗೆ ಆರಾಮಾಗಿ ದೊಡ್ಡ ಗಾರ್ಡನ್ ಮಾಡ್ಕೋಬೋದು. ಬೇಡ ಅಂದರೆ ನೀವು ಪಾರ್ಕಿಂಗ್ ಥರನೂ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲೂ ಕೂಡ ನೋಡ್ಬೋದು, ರೋಡ್ ಮುಂದೆನೇ ನಿಮಗೆ ದೊಡ್ಡದಾಗಿ ಜಾಗ ಇದೆ. ಕಾರು ನಿಲ್ಲಿಸೋ ಅಷ್ಟು ಜಾಗ ಕೂಡ ಬರುತ್ತೆ. ಹಾಗೆ ಗೇಟ್ ಕೂಡ ನೋಡ್ಬೋದು, MS ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಫುಲ್ ಗೇಟ್ ಕೊಟ್ಟಿದ್ದಾರೆ. ಹೈ ಗೇಜ್, ತುಂಬ ಹೈ ಗೇಜ್ ಆಗಿದೆ ನಿಮಗೆ. ನೋಡಿಸ್ತಾ ಇದ್ದೀನಿ. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಪಾರ್ಕಿಂಗ್ ಜಾಗ ಸಿಗುತ್ತೆ ನಿಮಗೆ. ಫುಲ್ ಪಾರ್ಕಿಂಗು. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ, POC. ಹಾಗೆ ನಿಮಗೆ ಟೈಲ್ಸ್ ಕೂಡ ಆಗಿದೆ ನಿಮಗೆ. ಧಾರಾಳವಾಗಿ ನೀವು 2 ಕಾರು ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು ನೀವು. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಕಾವೇರಿ ಕಲೆಕ್ಷನ್ ಆಗಿದೆ. ಜಸ್ಟ್ ಮೀಟ್ರ್ ತಗೋಬೇಕು ಅಷ್ಟೇ ನಿಮಗೆ. ಹಾಗೆ ನಿಮಗೆ ಗ್ಯಾಸ್ ಪ್ರವೇಶನ್ ಇಲ್ಲಿ ಬರುತ್ತೆ ನಿಮಗೆ. ಇನ್ನು ಕಲೆಕ್ಷನ್ ಕೊಟ್ಟಿಲ್ಲ, ಇನ್ನೊಂಚೂರು ಕೆಲಸ ನಡೀತಾ ಇದೆ, ಅದರಿಂದ ಇನ್ನು ಕಲೆಕ್ಷನ್ ಬರುತ್ತೆ. ಇಲ್ಲಿ ಗ್ಯಾಸ್ ಕಲೆಕ್ಷನ್ ಬರುತ್ತೆ. ಹಾಗೆ ನೋಡ್ಬೋದು ನೀವು ಮನೆ 2 ಸೈಡು ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸೆಟ್ ಬ್ಯಾಕ್ ಬಿಟ್ಟು ನಿಮಗೆ MS ಗ್ರಿಲ್ ಕೂಡ ಮಾಡಿದ್ದಾರೆ ನಿಮಗೆ. ಫುಲ್ ಸೈಡು MS ಗ್ರಿಲ್ ಕೂಡ ಮಾಡಿದ್ದಾರೆ, ಕಾಣಿಸ್ತಾ ಇದೆ. ಹಾಗೆ ಈ ಕಾರ್ನರಿನ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ. ಧಾರಾಳವಾಗಿ 2 ಕಾರ್ ನಿಲ್ಲಿಸೋಷ್ಟು ಜಾಗ ಇದೆ. ಹಾಗೆ 3ರಿಂದ 4 ಬೇಕು ಧಾರಾಳವಾಗಿ ನಿಲ್ಲಿಸ್ಕೋಬೋದು. ಹಾಗೆ ಇದು ಸಂಪ್ ಆಗಿರುತ್ತೆ ನಿಮಗೆ. 13,000 ಲೀಟ್ರ್ ಸಂಪು, 13,000 ಲೀಟ್ರ್ ನೀರು ಹಿಡಿಸುತ್ತೆ ನಿಮಗೆ. ಹಾಗೆ ಇದು ಬಂದು ಬೋರು, 700 ಅಡಿ ಹೋಗಿದೆ ಬೋರು ನಿಮಗೆ. ಓಕೆ, ಇದು ಬಂದು ನಿಮಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ರೂಮ್ ಕೊಟ್ಟಿದ್ದಾರೆ. ವಿತ್ ಲೈಟಾಗಿ ಕಿಚನ್ ಕೂಡ ಕೊಟ್ಟಿದ್ದಾರೆ. ಇನ್ನೂ ಕೆಲಸ ನಡೀತಾ ಇದೆ, ನಾನು ಹೇಳ್ದಂಗೆ ಫುಲ್ ನೋಡ್ಸಲ್ಲ. ಕಿಚನ್ ಕೂಡ ಇದೆ ನಿಮಗೆ. ಧಾರಾಳವಾಗಿ ನೀವು ಆಫೀಸ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಒಬ್ಬರಿಗೆ ವಾಚ್ಮ್ಯಾನ್ ರೂಮ್ ಥರ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಪ್ರತಿ ಒಂದು ಬಾಕ್ಲು ಕಿಟಕಿ ಆಗಲಿ ಎಲ್ಲ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಓಕೆ, ಹಾಗೆ ನಮಗೆ ವಾಲ್ ಗೋಡೆ ಎಲ್ಲ ನಮಗೆ ಮಾರ್ಬಲ್, ಇಟಾಲಿಯನ್ ಮಾರ್ಬಲಲ್ಲೇ ಆಗಿರುತ್ತೆ ನಮಗೆ. ಫುಲ್ಲು ವಾಲು ಮಾರ್ಬಲ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನಿಮಗೆ. ಇದು ಬಂದು ವೆಸ್ಟ್ ಸೈಡ್ ಬರುತ್ತೆ ನಿಮಗೆ. MS ಗ್ರಿಲ್ ಮಾಡಿದ್ದಾರೆ. ಹಾಗೆ ರೈಸರ್ ಕಟ್ಟಿಂಗ್ ಮಾಡಿದ್ದಾರೆ ಬೆಳಕು ಗಾಳಿಗೋಸ್ಕರ. ಹಾಗೆ ಮನೆ ಮೇಲೆ ಹೋಗ್ತಾ ಇದ್ದೀವಿ ನಾವು. ಇನ್ನೂ ಕೆಲಸ ನಡೀತಾ ಇದೆ, ಪಾಲಿಶಿಂಗು. ತುಂಬ ಜನ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಮನೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲೂ ಕೂಡ ನೋಡ್ಬೋದು, ಇಲ್ಲೊಂದು ದೇವ್ರದ್ದು ಮೂರ್ತಿ ಬರುತ್ತೆ ನಿಮಗೆ. ಹಾಗೆ ಈ ಕಡೆ ಸೈಡ್ನಿಂದ ನೋಡ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ನೋಡ್ಬೋದು POC ಫಾಲ್ ಸೀಲಿಂಗ್ ಆಗಿದೆ ನಿಮಗೆ. ಹಾಗೆ ಮನೆ ಮುಂದೆ ಹಿಂಗೆ ಕಾಣುತ್ತೆ ನಿಮಗೆ. ಎಲ್ಲ ಮೈನ್ ರೋಡೇ ನಿಮಗೆ. ಮನೆ ಮುಂದೆ 40 ಫೀಟ್ ರಸ್ತೆ ಕೂಡ ಬರುತ್ತೆ. ಹಾಗೆ ವಾಲೆಲ್ಲ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ಲೇ ಆಗಿದೆ ನಿಮಗೆ. ಓಕೆ, ಹಾಗೆ ಬಾಕ್ಲು ನೋಡಿಸ್ತಾ ಇದ್ದೀನಿ ನಿಮಗೆ. ಟೀಕ್ ವುಡ್ಡಲ್ಲಿ ಆಗಿದೆ ಬಾಕ್ಲು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಳೆ ಸ್ಟೈಲಲ್ಲಿ ಬಾಕ್ಲು. ಹಾಗೆ ಹೊಸಲು ಕಿಟಕಿ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಏನಿದೆ ಅಂತ ನೋಡೋಣ. ಇದ್ದಾರೆ. ಓ ಸೂಪರ್. ಮನೆ ಒಳಗಡೆ ನೋಡಿಸ್ತಾ ಇದ್ದೀನಿ ನಾನು. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಫ್ಲೋರಿಂಗ್ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ನಿಮಗೆ. ಫ್ಲೋರಿಂಗ್ ಎಲ್ಲ ನಿಮಗೆ. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ, ತುಂಬ ದೊಡ್ಡದಾಗಿದೆ ಹಾಲು. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಇದು ನಿಮಗೆ ಕಾರ್ನರ್ ಸೈಟ್ ಇರೋದ್ರಿಂದ ನಿಮಗೆ ಬೆಳಕು ಗಾಳಿಗೂ ನಿಮ್ಗೆ ಯಾವುದಕ್ಕೂ ಕಮ್ಮಿ ಇರಲ್ಲ. ಓಕೆ, ಇಲ್ಲಿಂದ ನೋಡಿಸ್ತಾ ಇದ್ದೀನಿ. TV ಯೂನಿಟ್ ಎದುರಿಗೆ ಕಾಣಿಸುತ್ತೆ ನಿಮಗೆ, ನೋಡ್ಬೋದು. ಇದು ಮೇಲ್ಗಡೆ
ವಿತ್ ಪಿ ಯು ಸಿ ಫಾಲ್ ಸೀಲಿಂಗ್ ಮಾಡಿ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ನಿಮಗೆ. ಹಾಗೆ ನಿಮಗೆ ಇಲ್ಲಿ ವೆಸ್ಟ್ ಸೈಡ್ ಕಿಟಕಿ ನೋಡ್ಬೋದು, ನಿಮ್ಗೆ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. 2 ಟೀಕ್ ವುಡ್ ಆಗಿರುತ್ತೆ ನಿಮಗೆ, ತುಂಬ ದೊಡ್ಡದಾಗಿ ಬಂದಿದೆ. ಬೆಳಕು ಗಾಳಿ ನಿಮಗೆ ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಲೈಟ್, ಅಂದರೆ ಲೈಟ್ ಹಾಕಿದ್ದೀನಿ, ತುಂಬ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಒಂದು ಹಾಲ್ ಆಗಿರುತ್ತೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ ಈ ಕಾರ್ನರಿಂದ. ಓಕೆ, ಹಾಗೆ ಇಲ್ಲಿ ನಮಗೆ ಲಿಫ್ಟ್ ಕೂಡ ಬಂದಿದೆ. 30-40 ಕಂಪಲ್ಸರಿ ಲಿಫ್ಟ್ ಇದ್ದೇ ಇರುತ್ತೆ ನಿಮಗೆ. ರೆಸ್ಟ್ ಇಲ್ಲಿ ಬಾಗಿಲು ತೆಗೆದ್ರೆ ಒಳಗಡೆ ಒಂದು ಬಾಗಿಲು, ಅದರೊಳಗಡೆ ಬಂದರೆ ಒಂದು ರೆಸ್ಟ್ ರೂಮ್, ಅಂದರೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ರೆಸ್ಟ್ ರೂಮ್ ಆಗಿರುತ್ತೆ ಇದು. ಯಾರಿಗೂ ಗೊತ್ತಾಗೋದು ಇಲ್ಲ ಇಲ್ಲಿ ರೆಸ್ಟ್ ರೂಮ್ ಇದೆ ಅಂತ. ಹಾಗೆ ಇಲ್ಲಿ ಬಂದರೆ ನಮಗೆ UPS ಪಾಯಿಂಟ್ ಔಟ್ ಬರೋಕ್ಕೆ ಜಾಗ ಕೊಟ್ಟಿದ್ದಾರೆ ನಮಗೆ. ಎಲ್ಲ ಇನ್ನೂ ಕೆಲಸ ನಡೀತಾ ಇದೆ, ಅದರಿಂದ ಸ್ವಲ್ಪ ಸಾಮಾನುಗಳು ಅಲ್ಲಲ್ಲೇ ಇದೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಹಾಲ್ ಆಗಿರುತ್ತೆ. ಓಕೆ, ಹಂಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ. ಇನ್ನು ಪಾಲಿಶಿಂಗ್ ಎಲ್ಲ ನಡೀತಾ ಇದೆ. ಇಲ್ಲಿ ನಿಮಗೆ ದೇವ್ರ ಮನೆ ಬರುತ್ತೆ ನಿಮಗೆ ದೊಡ್ಡದಾಗಿ, ಧಾರಾಳವಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡೋಷ್ಟು ದೇವ್ರ ಮನೆ ಬರುತ್ತೆ. ಇಲ್ಲಿ ಟಫನ್ ಗ್ಲಾಸ್ ಬರುತ್ತೆ ನಿಮಗೆ 2 ಸೈಡೂ. ಇದು ಬಂದ್ಬಿಟ್ಟು ಟೀಕು, ಫುಲ್ ಟೀಕಲ್ಲೇ ಬಂದಿರುತ್ತೆ ನಿಮಗೆ. ಒಳಗಡೆ ಕೂಡ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಬರುತ್ತೆ ನಿಮಗೊಂದಲ್ಲಿ, ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಮೇಲ್ಗಡೆ ವುಡನ್ ವರ್ಕಲ್ಲಿ ನಿಮಗೆ ಇದು ಮಾಡಿದ್ದಾರೆ ಡಿಸೈನ್ಸ್. ಓಕೆ, ಇಲ್ಲೂ ಬಂದು ನಮಗೆ ಡೈನಿಂಗ್ ಹಾಲ್ ಬರುತ್ತೆ ನಮಗೆ ಇಲ್ಲಿ. ಓಕೆ, ಇದು ನೋಡಿ ನಿಮಗೆ ಬ್ರೌನ್ ಕಲರ್, ಅಂದರೆ ಕಾಫಿ ಕಲರಲ್ಲಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಇದು ಕೂಡ ಇದು ಅಡುಗೆ ಮನೆಗೆ ಸಪ್ರೇಟಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಬೋರ್ಡ್ಗಳು ಬಂದಿದೆ ನಿಮಗೆ. ಮೇಲ್ಗಡೆ ಕೂಡ ಓವರ್ ಹೆಡ್ ಕಬೋರ್ಡ್. ಓಕೆ, ಮೇಲ್ಗಡೆ POP ಫಾಲ್ ಸೀಲಿಂಗ್ ನೋಡಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಮೇಲ್ಗಡೆ ಫುಲ್ಲು ಕಬೋರ್ಡ್ಗಳು ಬಂದಿದೆ ನಿಮಗೆ. ಸ್ಟೋರೇಜ್ ತುಂಬ ಇದೆ ನಿಮಗೆ, ಫುಲ್ ಬಾಕ್ಸ್ ಟೈಪ್ ಬಂದಿದೆ. ಓಕೆ, ಇಲ್ಲೂ ಅಷ್ಟೇ ನಿಮಗೆ ಕಬೋರ್ಡ್ಗಳು ಬಂದಿದೆ. ಎಲ್ಲ ಸಾಫ್ಟ್ ಕಾರ್ನರ್ಗಳೇ ಬರುತ್ತೆ ನಿಮಗೆ, ಎಲ್ಲ ಸಾಫ್ಟ್ ಕಾರ್ನರ್ಗಳೇ. ಓಕೆ, ಇಲ್ಲಿ ಸಿಂಕ್ ಬರುತ್ತೆ, ಒಂದು ಸಿಂಕ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಅಕ್ವಾಗಾರ್ಡ್ ಮಾಡ್ಕೊಳ್ಳೋಕ್ಕೆ ಜಾಗ ಕೂಡ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಚಿಮ್ನಿಗೆ ಜಾಗ ಬರುತ್ತೆ, ಪಾಯಿಂಟ್ ಔಟು ಇನ್ನೂ ರೆಡಿ ಆಗ್ತಿದೆ ನೋಡ್ಬೋದು. ಹಾಗೆ ಮಿಕ್ಸಿ ಓವನ್ ಏನೇನೋ ಮಡಗ್ತೀನಿ ಅಂದರೆ ಇಲ್ಲಿ ಮಡಿಕೋಬೋದು. ಇದು ಸ್ಕ್ವಾಟ್ಸ್ ಅಂತೀವಿ ನಾವು, ಇದು ಕೂಡ ಒಂಥರ ಸ್ಕ್ವಾಟ್ಸ್ ಚೆನ್ನಾಗಿರುತ್ತೆ ನಿಮಗೆ. ಇದು ವುಡನ್ ಈ ಥರ. ಓಕೆ, ಇಲ್ಲೊಂದು ನಿಮಗೆ ಇಲ್ಲೂ ಕೂಡ ಅಷ್ಟೇ ಮಿಕ್ಸಿ ಓವನ್ ಏನೇನೋ ಮಡಗ್ತೀನಿ ಅಂದರೆ ಮಡಗ್ಬೋದು. ಇಲ್ಲೂ ಕೂಡ ನಿಮಗೆ ಕಬೋರ್ಡ್ ಬಂದಿದೆ ನಿಮಗೆ ಚಿಕ್ಕದಾಗಿ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ, ಇಲ್ಲೂ ಅಷ್ಟೇ ನಿಮಗೆ ಇಲ್ಲಿ ಕೂಡ MS ಗ್ರಿಲ್ ಬರುತ್ತೆ ನಿಮಗೆ, ಫುಲ್ ಕವರ್ ಆಗುತ್ತೆ ನಿಮಗೆ ಇದು. ಈ ಕಡೆ ಬಂದರೆ ನಿಮಗೆ ಈ ಥರ ಇರುತ್ತೆ. ನಿಮ್ಗೆ ಅವಾಗಲೇ ಹೇಳಿದ್ದೀನಿ, ವಾಲು ಕಿಟಕಿ ಗೋಡೆ ಎಲ್ಲ ನಿಮಗೆ ಇಲ್ಲಿ ಇಟಾಲಿಯನ್ ಮಾರ್ಬಲ್ ಎಲ್ಲ ಯೂಸ್ ಮಾಡಿದ್ದಾರೆ. ಇನ್ನು ಕೆಲಸ ನಡೀತಾ ಇದೆ. ಪ್ರತಿಯೊಂದು ಬಾಕ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಬಾಕ್ಲು ಕಿಟಕಿ ನಿಮಗೆ ಟೀಕಲ್ಲೇ ಆಗಿರುತ್ತೆ. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಓಕೆ, ಇದು ಬಂದು ಹಾಲು. ಓಕೆ, ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಇದು ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ ಇದೆ. ಇದು ಅಂದರೆ ನಿಮಗೆ ಇದು ಕಾಫಿ ಕಲರ್ ಬ್ರೌನ್, ತುಂಬ ಚೆನ್ನಾಗಿದೆ. ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ರೆ, ಪ್ಲಸ್ ವೈಟ್ ಕಲರ್ ಪಟ್ಟಿ ಬಂದಿದೆ ನಿಮಗೆ. ಹಾಗೆ ನಿಮಗೆ ಸೈಡಲ್ಲಿ ನೋಡ್ಬೋದು ಟಫನ್ ಗ್ಲಾಸ್ ಕೊಟ್ಟು ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ 2nd ಫ್ಲೋರ್ಗೆ. ಇಲ್ಲೂ ಕೂಡ ಅಷ್ಟೇ ಬೆಳಕು ಗಾಳಿಗೋಸ್ಕರ ನಿಮಗೆ ಈ ಕಡೆ ಕೂಡ ನಿಮಗೆ ಸೌತ್ ಸೈಡ್ ಬಿಟ್ಟು ಕೂಡ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ. ಅಂದರೆ ಪಕ್ಕದಲ್ಲಿ ಮನೆ ಇದ್ರೂ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬೆಳಕು ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇಲ್ಲಿ ಬಂದರೆ ಹಾಲ್, ಅಂದರೆ ಫಸ್ಟ್ ಫ್ಲೋರಲ್ಲಿ ಓಪನ್ ಜಾಗ ಸಿಗುತ್ತೆ. ಇಲ್ಲೂ ಕೂಡ ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿ ಇನ್ನೂ ಕುಷನ್ ಎಲ್ಲ ಬರುತ್ತೆ.
ಕೂತ್ಕೊಂಡು ಆರಾಮಾಗಿ ಮಾತಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ ಪ್ಲೇಸು. ಓಕೆ, ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಬರುತ್ತೆ ನಿಮಗೆ. ಮನೆ ಮುಂದೆ ನಾರ್ತ್ ಫೇಸ್ ಅಲ್ವಾ, ಮನೆ ಮುಂದ್ಗಡೆ ನಿಮಗೆ ದೊಡ್ಡದಾಗಿ ಬಾಲ್ಕನಿ ಕೂಡ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 5 ಅಡಿ ಕೊಟ್ಟಿದ್ದಾರೆ. ಮನೆ ಮುಂದ್ಗಡೆ ಈ ಥರ ಕಾಣಿಸುತ್ತೆ ಜಾಗ ನೋಡೋಕ್ಕೆ. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಇವಾಗ ನಾವು ಮಾಸ್ಟರ್ ಬೆಡ್ರೂಮ್ ಬಂದಿದ್ದೀವಿ. ನೋಡ್ಬೋದು ಫುಲ್ ವುಡನ್ ವರ್ಕ್ ಮಾಡಿದ್ದಾರೆ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿ POC ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಡಬಲ್ ಕಾಟ್ ಕೊಟ್ಟಿದ್ದಾರೆ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ವಾರ್ಡ್ರೋಬ್ಗಳು, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನಿಮಗೆ. TV ಯೂನಿಟ್ ಬಂದಿದೆ ನೋಡಿ ಇಲ್ಲಿ. ಹಾಗೆ ಇಲ್ಲೊಂದು ವರ್ಕಿಂಗ್ ಟೇಬಲ್ ಅಂತಲೇ ಹೇಳ್ಬೋದು, ಇಲ್ಲ ಸ್ಟಡಿ ಟೇಬಲ್ ಅಂತಲೇ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲೊಂದು ಮಿರರ್ ಬರುತ್ತೆ ನಿಮಗೆ, ಡ್ರೆಸ್ಸಿಂಗ್ ಟೇಬಲ್ ಅದು, ವಾರ್ಡ್ರೋಬು. ಹಾಗೆ ನೀವು ಮೊಬೈಲು ಲ್ಯಾಪ್ಟಾಪ್ ಏನೇನಿದ್ರೆ ತಲೆ ಮಡಿಕೊಂಡು ನೀವು ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು ಇಲ್ಲೇ. ಹಾಗೆ ವಿಂಡೋ ಕೂಡ ಇದೆ. ಇದು ಕಾರ್ನರ್ ಆಗಿರೋದ್ರಿಂದ ವಿಂಡೋ ತೆಗೆದ್ರೆ ನಿಮಗೆ ಧಾರಾಳವಾಗಿ ಗಾಳಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಹಾಗೆ ಇದು ಕೂಡ ನಿಮಗೆ ಒಂದು ಬಾಲ್ಕನಿ ಕೂಡ ಬರುತ್ತೆ ನಿಮಗೆ. ಇದು ಬಂದು ವೆಸ್ಟ್ ಸೈಡ್ ಬರುತ್ತೆ ನಿಮಗೆ. ಈ ಕಡೆ ಬಂದರೆ ಮಾಸ್ಟರ್ ಬೆಡ್ರೂಮಲ್ಲಿ ಈ ಥರ ಬರುತ್ತೆ. ಮನೆ ಪಕ್ಕದಲ್ಲಿ ಹೊಂಗೆ ಮರ, ಬೆಳಕು, ಗಾಳಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹೊಂಗೆ ಮರ ಗೊತ್ತಲ್ವ, ಗಾಳಿ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. ಇಲ್ಲೂ ಕೂಡ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ನಿಮಗೆ. ವಾಟರ್ಫಾಲ್ ಟೈಲ್ಸ್ ಯೂಸ್ ಮಾಡಿ ನಿಮಗೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಅಷ್ಟೇ ನಿಮಗೆ ಚೆನ್ನಾಗಿದೆ. ಹಾಗೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಬಂದಿದೆ, ತುಂಬ ದೊಡ್ಡದಾಗಿದೆ. ಇನ್ನು ಏನು ಫಿಟ್ಟಿಂಗ್ ಆಗಿಲ್ಲ, ನೋಡಿಸ್ತಾ ಇದ್ದೀನಿ ನಿಮಗೆ. ಪಾರ್ಟಿಷನ್ ಬರುತ್ತೆ ಇದಕ್ಕೆ, ಆ ಕಡೆ ಈ ಕಡೆ ಪಾರ್ಟಿಷನ್ ನೋಡ್ಬೋದು. ಇಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ರೆಸ್ಟ್ ರೂಮ್ ಆಗಿರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್. ಹಾಗೆ ಇಲ್ಲೂ ಬಂದರೆ ನಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಕೂಡ ಬರುತ್ತೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೂಡ ಬಂದಿದೆ ನಿಮಗೆ ಮಕ್ಕಳು ಓದೋಕ್ಕೆ. ಹಾಗೆ ಇಲ್ಲಿ ವಾರ್ಡ್ರೋಬ್, ಹಾಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇದು ಕೂಡ ನಿಮಗೆ ಒಂದು ಬಾಲ್ಕನಿ ಬಂದಿದೆ, ಚಿಲ್ಡ್ರನ್ ಬೆಡ್ರೂಮ್ ಮನೆ ಮುಂದ್ಗಡೆ. ಇದೇನಂದರೆ ಎರಡು ರೂಮ್ಗೂ ಬಾಲ್ಕನಿ ಬಂದಿದೆ ನಿಮಗೆ. ಮಾಸ್ಟರ್ ಬೆಡ್ರೂಮ್ಗೂ ಬಾಲ್ಕನಿ ಬಂದಿದೆ, ಚಿಲ್ಡ್ರನ್ ಬೆಡ್ರೂಮ್ಗೂ ಬಾಲ್ಕನಿ ಬಂದಿದೆ. ವಿತ್ ಹಾಲ್ಗೂ ಬೆಡ್ರೂಮ್ ಬಂದಿದೆ, ಬಾಲ್ಕನಿ ಬಂದಿದೆ. ಈ ಕಡೆ ಇಲ್ಲಿ ಬಾಲ್ಕನಿ ಬಂದಿದೆ, ಇಲ್ಲೂ ಬಾಲ್ಕನಿ ಬಂದಿದೆ, ಆ ಕಡೆ ಬಾಲ್ಕನಿ ಬಂದಿದೆ. ನಿಮ್ಮ 3 ಸೈಡು ಬಾಲ್ಕನಿ ಬಂದಿದೆ ನಿಮಗೆ. ಓಕೆ, ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈ ಕಡೆ ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ಇದು. ಓಕೆ, ಮಾಡಿ ಮೇಲೆ ಹೋಗೋಣ. 3rd ಫ್ಲೋರ್ಗೆ ಹೋಗ್ತಾ ಇದ್ದೀನಿ ನಾನು. ಇಲ್ಲೂ ಕೂಡ ಅಷ್ಟೇ ವಿಂಡೋ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಮೆಟ್ಲೆಲ್ಲ ನೋಡಿಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಕಾಫಿ ಬ್ರೌನ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಕೂತ್ಕೊಳ್ಳೋಕ್ಕೆ ಒಂದು ವುಡ್ ಸೋಫಾ ಥರ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ಕೆಳಗಡೆ ಏನು ನೋಡಿದ್ರು ಫಸ್ಟ್ 2nd ಫ್ಲೋರಲ್ಲಿ ಸೇಮ್ ಬರುತ್ತೆ ನಿಮಗೆ ಬಾಲ್ಕನಿ. ಮನೆ ಮುಂದೆ ಈ ಥರ ಕಾಣಿಸುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕೆಳಗಡೆ ಏನು ನೋಡ್ರೆ ಸೇಮ್ ಬರುತ್ತೆ. POP ಫಾಲ್ ಸೀಲಿಂಗ್, ವಾರ್ಡ್ರೋಬ್, ಕಿಂಗ್ ಸೈಜ್ ಬೆಡ್ಡು, ವರ್ಕಿಂಗ್ ಟೇಬಲ್, TV ಯೂನಿಟ್. ಹಾಗೆ ಈ ಕಡೆ ಇದು ಕೂಡ ಬಾಲ್ಕನಿ.
ಮನೆ ಸುತ್ತಮುತ್ತ ಈ ಥರ ಇರುತ್ತೆ. ಇದಕ್ಕೂ ನಿಮಗೆ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ಏನು ನೋಡಿದ್ರು ಸೇಮ್ ಅದೇ ಥರ ಇರುತ್ತೆ ನಿಮಗೆ ಅಟ್ಯಾಚ್ ಬಾತ್ರೂಮ್. ಇನ್ನು ನೋಡಿ ವುಡ್ಡು ಎಲ್ಲ ರೆಡಿ ಆಗ್ತಾಯಿದೆ, ಜಲ್ದಿ ರೆಡಿ ಮಾಡಿಬಿಡ್ತಾರೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, 3ನೇದಾಗಿರುತ್ತೆ ಇದು. ಓಕೆ, ಇದು ಚಿಲ್ಡ್ರನ್ ಬೆಡ್ರೂಮ್. ಅಂದರೆ ನಮಗೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮ್. 3rd ಫ್ಲೋರಲ್ಲೂ ಸೇಮ್ ಅದೇ ಥರನೇ ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮು. ಒಳಗಡೆ POP ಫಾಲ್ ಸೀಲಿಂಗ್ ನೋಡಿಸ್ತಾ ಇದ್ದೀನಿ. ಹಾಗೆ ಅಲ್ಲಿ ಸ್ಟಡಿ ಟೇಬಲ್ ಒಂದು, ಹಾಗೆ ಇಲ್ಲಿ ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್, ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ. ನಾನು ಹೇಳಿದ್ನಲ್ವ 4 ರೂಮ್ಗೂ 4 ಬಾಲ್ಕನಿ ಕೊಟ್ಟಿದ್ದಾರೆ. ಇದು 3ನೇ ಫ್ಲೋರ್ ಆಗಿರುತ್ತೆ. ಓಕೆ, ಮೇಲ್ಗಡೆ 4ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ POP ಫಾಲ್ ಸೀಲಿಂಗ್ ವುಡ್ ವಿತ್ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ, 4ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಸೂಪರ್. ಇದು ಕೂಡ ನಿಮಗೆ POP ಫಾಲ್ ಸೀಲಿಂಗ್ ನೋಡ್ಬೋದು. ಹಾಗೆ ಮೇಲ್ಗಡೆ ಒಂದು ಇದು 5ನೇ ರೂಮ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ಹೋಮ್ ಥಿಯೇಟ್ರು ನೋಡ್ಬೋದು. ಈ ಕಾರ್ನರಿಂದ ನೋಡಿಸ್ತೀನಿ. ದೊಡ್ಡದಾಗಿದೆ, ವುಡನ್ ವರ್ಕ್ ಮಾಡಿದ್ದಾರೆ. ಫ್ಲೋರಿಂಗೆ ಲೈಟ್ ಇಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಹಾಗೆ ವಿಂಡೋ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ, ಬೆಳಕು ಗಾಳಿಗೋಸ್ಕರ. ಇದು ಬಂದ್ಬಿಟ್ಟು ನಿಮಗೆ ಹೋಮ್ ಥಿಯೇಟ್ರ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಜಿಮ್ ಮಾಡ್ತೀನಿ ಅಂದರೆ ಜಿಮ್ಗೆ ಯೂಸ್ ಮಾಡ್ಬೋದು, ಇಲ್ಲ ಯೋಗ ಮಾಡ್ತೀನಿ ಅಂದರೆ ಯೋಗ ಬೇಕಾದ್ರೆ ಯೂಸ್ ಮಾಡ್ಕೊಬೋದು, ಯುವರ್ ಚಾಯ್ಸ್. ಓಕೆ, ಇದು ಟೋಟಲ್ ನಿಮಗೆ 4 ರೂಮ್ ಬಂದು ಇದೊಂದು 5ನೇದಾಗುತ್ತೆ ನಿಮಗೆ ಇಲ್ಲಿ ಟೋಟಲ್ಲು. ಈ ಕಡೆ ಬಂದರೆ ನಿಮಗೆ ಇಲ್ಲಿ ಇನ್ನೂ ಸ್ಟೋರೇಜ್ಗಳಿದೆ. ಇದು ಒಂದು ನಿಮಗೆ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. ಅಂದರೆ ಇಲ್ಲಿ ಹೋಮ್ ಥಿಯೇಟ್ರಿಗೆ ಇಲ್ಲಿ ಮಡಗಿದ್ದಾರೆ ಎಮರ್ಜೆನ್ಸಿಗೆ. ಬೇಕಾದ್ರೆ ಪಾರ್ಟಿ ಹಾಲ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. ಪಾರ್ಟಿ ಮಾಡ್ತೀನಿ ಅಂದರೆ ನೋಡಿ ದೊಡ್ಡದಾಗಿದೆ, ಪಾರ್ಟಿ ಹಾಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇದು ಔಟ್ಸೈಡು ಟಾಯ್ಲೆಟ್ ರೂಮ್ ಇರುತ್ತೆ. ಓಕೆ, ಈ ಕಡೆ ಬಂದರೆ ನಮಗೆ ಒಂದು ಬಾಲ್ಕನಿ ಬರುತ್ತೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಒಂದು ಬಾಲ್ಕನಿ ಆಗಿರುತ್ತೆ. ಮೇಲ್ಗಡೆ ಮಂಗಳೂರು ರೂಪ್ ಮಾಡಿದ್ದಾರೆ ನಿಮಗೆ. ತಣ್ಣಗಿದೆ ನೋಡಿ, ಆಲ್ಮೋಸ್ಟ್ ಇವಾಗ 1-1.25 ಟೈಮು. ಎಷ್ಟು ತಣ್ಣಗಿದೆ ನೋಡಿ. ಆಚೆ ಕಡೆ ಬಿಸಿಲು ನೋಡಿ, ಆ ಕಡೆ ಎಲ್ಲ ಬಿಸಿಲು ಹೆಂಗೆ ಹೊಡಿತಾ ಇದೆ. ಇಲ್ಲಿರೋದ್ರಿಂದ ನನಗೆ ಬಿಸಿಲು ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ ಅದಕ್ಕೋಸ್ಕರ. ಹಾಗೆ ಅಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ, ಬಟ್ಟೆ ಒಗೆಯೋಕ್ಕೆ. ಅಲ್ಲಿ ಇನ್ನೊಂದು ಸ್ವಲ್ಪ ಮನೆ ಕೆಲಸದವ್ರದ್ದು ಸಾಮಾನು ಇರೋದ್ರಿಂದ ಅಲ್ಲಿ ನೋಡಿಸ್ತಾ ಇಲ್ಲ ನಾನು. ಅಲ್ಲಿ ವಾಷಿಂಗ್ ಮಿಷಿನ್ ಹಂಗೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ. ಓಕೆ, ಟಾಪ್ ಫ್ಲೋರ್ಗೆ ಹೋಗ್ಬಿಡೋಣ. ಮೇಲ್ಗಡೆ ಇವಾಗ ಬಿಸಿಲು ಸರಿಯಾಗಿ ಹೊಡಿತಾ ಇದೆ. ಓಕೆ, ಟಾಪ್ ಫ್ಲೋರ್ಗೆ ಬಂದರೆ ನಮಗೆ ಈ ಥರ ಇರುತ್ತೆ. ನಮಗೆ ಓಪನ್ ಟೆರೆಸ್ ಇದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಆಗಿರುತ್ತೆ ನಿಮಗೆ ಇದು. ಹಾಗೆ ಮೇಲ್ಗಡೆ ನೋಡ್ಬೋದು 1000 ಲೀಟರ್ಸ್ 2 ಸಿಂಟಾಗಿ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ನಿಮಗೆ. ಈ ಥರ ಕಾಣಿಸುತ್ತೆ ನಿಮಗೆ ಮನೆ ಸುತ್ತಮುತ್ತ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಇದು ಬರೋದು ಅಂಜನಾಪುರ 10th ಬ್ಲಾಕಲ್ಲಿ, ನಾರ್ತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ ನಿಮಗೆ. ಇದು BDA 30-40 ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3 CR 45 lakhs ಹೇಳ್ತವ್ರೆ. ಅಂದರೆ 3,45,00,000 ಹೇಳ್ತವ್ರೆ.
ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ ಸ್ವಲ್ಪ. ಓಕೆ ಓಕೆ, ಈ ವಿಡಿಯೋ, ಈ ಮನೆ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ, ಮನೆಯನ್ನು ನೋಡ್ಬೇಕು ಅನ್ನಿಸ್ರೆ, ನಾನು ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಮನೆ ತುಂಬ ಚೆನ್ನಾಗಿದೆ, ಬಂದು ನೋಡಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಮನೆ ನೋಡೋದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ವಿಡಿಯೋದಲ್ಲಿ ಅಷ್ಟು ಕಾಣಲ್ಲ. ಇನ್ನೂ ತುಂಬ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋ ತುಂಬ ಇತ್ತು. ನನ್ನ ಕೈಲಿ ಎಷ್ಟಾಗಿದೆಯೋ ಅಷ್ಟು ಹೇಳಿದ್ದೀನಿ ನಾನು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಮಗೆ. ನೀವು ಎಷ್ಟು ಜಾಸ್ತಿ ಸಪೋರ್ಟ್ ಮಾಡ್ತೀರಾ ಅಷ್ಟು ಜಾಸ್ತಿ ಹೊಸ ಮನೆಗಳು ವಿಡಿಯೋ ಮಾಡೋಕ್ಕೆ ನಮಗೂ ಹುಮ್ಮಸ್ಸು ಬರುತ್ತೆ ನಮಗೆ. ಓಕೆ, ಹಾಗಾದರೆ ಮನೆ ಇಷ್ಟ ಆಗಿದ್ರೆ ನಿಮ್ಗೆ ಫೋನ್ ಮಾಡಿ. ಓಕೆ, ನಿಮಗೆ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.